ಇನ್ನು ಹಾಸನ ರಾಜಕೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಾಂಗ್ರೆಸ್ ಜೆಡಿಎಸ್ ಬದ್ಧ ವೈರಿಗಳ ಸಂಧಾನ ಆಗ್ತಿದೆ. ಹಾಸನ ರಾಜಕೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಾಂಗ್ರೆಸ್ ಜೆಡಿಎಸ್ ಬದ್ಧ ವೈರಿಗಳ ಸಂಧಾನ ಆಗ್ತಾ ಇದೆ. ಮೈತ್ರಿ ಸರ್ಕಾರವಿದ್ರೂ ಕೂಡ ದೋಸ್ತಿ ಕಾಂಗ್ರೆಸ್ನವರಿಗೆ ಸಚಿವ ರೇವಣ್ಣರಿಂದ ಕಿರುಕುಳಗಳಾಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇನ್ಮುಂದೆ ಕಿರುಕುಳ ನೀಡಲ್ಲ ಅಂತ ರೇವಣ್ಣ ಆಣೆ ಪ್ರಮಾಣ ಮಾಡಲಿ, ತಾವು ಬಲವಾಗಿ ನಂಬುವ ದೇವರ ಮುಂದೆ ರೇವಣ್ಣ ಭಾಷೆಯನ್ನ ಕೊಡಲಿ, ಆಗ್ಬೇಕಾದ್ರೆ ರೇವಣ್ಣ ಮಗನನ್ನ ಗೆಲ್ಲಿಸುವಂತಹ ನಾವು ಬೆಂಬಲವನ್ನ ಕೊಡ್ತೇವೆ ಅಂತ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇರ್ತಕ್ಕಂಥದ್ದು. ನೆನ್ನೆ ಸಿದ್ದರಾಮಯ್ಯಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಂಗ್ರೆಸ್ನ ಮುಖಂಡರು, ಮಗನಿಗಾಗಿ ದೈವ ಭಕ್ತ ರೇವಣ್ಣ ಕಾಂಗ್ರೆಸ್ಸಿಗರಿಗೆ ತೊಂದರೆ ಕೊಡಲ್ಲ ಅಂತ. ಹಾಗಾದ್ರೆ ಆಣೆ ಪ್ರಮಾಣ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಸುಕೇಶ್ ಇದ್ದಾರೆ. ಸುಕೇಶ್, ಒಂದ್ ಕಡೆ ಸಿದ್ದರಾಮಯ್ಯನವರು ನಾಸ್ತಿಕ ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಾರೆ, ಇತ್ತ ನೋಡಿದ್ರೆ ದೈವ ಭಕ್ತ ರೇವಣ್ಣನವರು ಆಣೆ ಪ್ರಮಾಣ ದೇವ್ರ ಮೇಲೆ ಹೆಚ್ಚಿನ ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ. ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಆಣೆ ಪ್ರಮಾಣ ಅಂತ? ಶಕುಂತಲಾ, ಎಲ್ಲೂ ಕೂಡ ಸಿದ್ದರಾಮಯ್ಯನವರು ನಾನು ಆಣೆ ಪ್ರಮಾಣವನ್ನು ಮಾಡಿಸ್ತೀನಿ ಅನ್ನುವಂಥದ್ದು ಹೇಳಿಲ್ಲ. ಆದ್ರೆ ಕಾಂಗ್ರೆಸ್ನ ಮುಖಂಡರುಗಳು ಬಂದವರು ಆಣೆಯನ್ನ ಮಾಡ್ಲಿ ಅನ್ನುವಂತ ಬೇಡಿಕೆಯನ್ನಂತೂ ಇಟ್ಟಿರುವಂತದ್ದು ಸತ್ಯ. ಆದ್ರೆ ಇವತ್ತು ಸಿದ್ದರಾಮಯ್ಯ ನಿವಾಸದಲ್ಲಿ ಎರಡು ಪಕ್ಷದವರು ಅಂದ್ರೆ ರೇವಣ್ಣ ಅವರನ್ನು ಕರೆಸಿ ಕಾಂಗ್ರೆಸ್ನ ಕೆಲವು ಮುಖಂಡರುಗಳನ್ನು ಕೂಡ ಕರೆಸಿ ಒಂದು ರಾಜಿ ಸಂಧಾನ ಮಾತುಕತೆ ಮಾಡ್ಲಿಕ್ಕೆ ಈಗಾಗಲೇ ಸಿದ್ದರಾಮಯ್ಯ ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅವ್ರ ಮನೆಯಲ್ಲಿ ಇವತ್ತು ಮಾತುಕತೆ ಕೂಡ ನಡೆಯುತ್ತೆ. ಆದ್ರೆ ಮಾತುಕತೆ ಸಂದರ್ಭದಲ್ಲಿ ಆಣೆ ಮಾಡಿ ಅವ್ರು ಪ್ರಮಾಣ ಮಾಡ್ಲಿ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಒತ್ತಾಯ ಆಗಿದ್ರು ಕೂಡ ಬಹುಶಃ ಆ ರೀತಿಯ ಒಂದು ಬೆಳವಣಿಗೆಗಳು ಆಗುವಂತ ಸಾಧ್ಯತೆ ಕಡಿಮೆ ಇರಬಹುದು. ಆದ್ರೆ ಎಷ್ಟರ ಮಟ್ಟಿಗೆ ಖಚಿತವಾದ ಭರವಸೆಯನ್ನು ಕೊಡ್ತಾರೆ ಅಥವಾ ಹಿಂದೆ ದಾಖಲಾಗಿರುವಂತಹ ಕೆಲವು ಕೇಸುಗಳನ್ನು ವಾಪಸ್ ಪಡೆಯುವಂತ ವಿಚಾರ ಇರಬಹುದು. ಈಗ ಸಾಕಷ್ಟು ಗೊಂದಲಗಳೇನಿದೆ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಹಾಸನದಲ್ಲಿ. ಅದನ್ನು ಸರಿಪಡಿಸುವ ಮಟ್ಟಿಗೆ ರೇವಣ್ಣ ಏನೆಲ್ಲ ಭರವಸೆ ಕೊಟ್ಟು ಕಾಂಗ್ರೆಸ್ ನಾಯಕರುಗಳನ್ನ ಮನವೊಲಿಸಿಕೊಳ್ತಾರೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಶಕುಂತಲಾ, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮ ಡೀಟೇಲ್ಸ್ಗಾಗಿ. ಸರ್